ಈ ವಿಡಿಯೋದಲ್ಲಿ ನಾನು ನಿಮಗೆ ಮಲ್ಲೇಶ್ವರಂ ನಾವು ತುಂಬಾ ಫೇಮಸ್ ದೇವಸ್ಥಾನ ಸ್ಥಳ ಅಥವಾ ಪರಿಚಯ ಮಾಡಿಕೊಡ್ತಾ ತೀರ್ಥಕ್ಷೇತ್ರ ಅಂತಾನೆ ಹೇಳ್ಬೋದು. ಮಲ್ಲೇಶ್ವರ ದೇವಸ್ಥಾನ. ನೀವು ಮಲ್ಲೇಶ್ವರಂಗೆ ಹೋದ್ರೆ ಇಲ್ಲಿ ಫೇಮಸ್ ಆಗಿರೋದು ಕಾಡು ಮಲ್ಲೇಶ್ವರ ಅಂದ್ರೆ ಈಶ್ವರನ ದೇವಸ್ಥಾನ ನೋಡಬಹುದು. ತುಂಬಾ ಫೇಮಸ್ ದೇವಸ್ಥಾನ, ತುಂಬಾ ಜನ ಬರ್ತಾರೆ. ಇದು ಸಾಯಂಕಾಲ 4 ಗಂಟೆಗೆ ಓಪನ್ ಆಗುತ್ತೆ. 4:30 5 ಗಂಟೆ ಹಂಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ನೀವು ಈವ್ನಿಂಗ್ ಟೈಮ್ ಹೋದರೆ ತುಂಬ ಬೆಟರು, ಚೆನ್ನಾಗಿರುತ್ತೆ ದೇವಸ್ಥಾನ. ಹೋಗಿ ಬನ್ನಿ ಒಂದ್ಸರಿ. ಯಾರಿಗೆಲ್ಲ ದೇವ್ರ ಮೇಲೆ ನಂಬಿಕೆ ಇದೆ ಅಂಥವ್ರಿಗೆ ಈ ವಿಡಿಯೋ. ಮನೇಲಿದ್ದು ಬೇಜಾರಾಗಿರೋರಿಗೆ ಹೇಗಿದ್ದರೂ ಫ್ರೀ ಬಸ್ ಇದೆ. ನೀವು ಮಲ್ಲೇಶ್ವರಂಗೆ ಹೋದರೆ ಈ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡ್ಕೊಂಡು ಬರ್ಬೋದು. ಫಸ್ಟ್ ಸಿಗೋದೆ ನಿಮಗೆ ಮಲ್ಲೇಶ್ವರಮಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನ. ನಾನು ಒಳಗಡೆ ಎಲ್ಲ ಫುಲ್ ವಿಡಿಯೋ ಮಾಡಿಲ್ಲ, ಇಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಹೊರಗಡೆ ಬಂದ ತಕ್ಷಣವೇ ಸ್ವಲ್ಪ ಪಕ್ಕದಲ್ಲೇ ನೋಡಿ ಆ ಕಡೆ ಇದೇ ಕಾಡುಮಲ್ಲೇಶ್ವರ ದೇವಸ್ಥಾನ. ಅದರ ಪಕ್ಕದಲ್ಲಿರೋದು ಇದು ಗಂಗಮ್ಮ ದೇವಿ ದೇವಸ್ಥಾನ. ಇದು ಇಲ್ಲಿದೆ ನೋಡಿ ಬೋರ್ಡ್, ಗಂಗಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ದೇವಿ ದೇವಸ್ಥಾನ. ನೆಕ್ಸ್ಟ್ ಬಂದರೆ ನಿಮಗಿಲ್ಲಿ ದಕ್ಷಿಣ ನಂದಿ ತೀರ್ಥ ಇಲ್ಲಿಗೆ ಬರ್ಬೋದು. ನಾನು ಫುಲ್ ವಿಡಿಯೋ ಮಾಡಬಾರ್ದು ಅಂತ ಮಾಡಿಲ್ಲ. ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ. ಇದು ಬಾವಿ ಇದೆ, ಅಲ್ಲಿ ಲಿಂಗ ಇದೆ, ಅಲ್ಲಿ ನೀರು ಬೀಳುತ್ತೆ ಮೇಲಿಂದ. ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಕೊಂಡು ಬನ್ನಿ ನೀವು. ಯಾರಿಗೆಲ್ಲ ತಿರುಪತಿ ಶ್ರೀನಿವಾಸ ಸ್ವಾಮಿ ಮನೆ ಆಗಿದೆ ಅವರೆಲ್ಲನೂ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಬೆಂಗಳೂರಲ್ಲಿರೋರು ಸುಮಾರು ಜನ ಈ ಮಲ್ಲೇಶ್ವರಮಲ್ಲಿರೋ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾರೆ. ಪ್ರತಿ ಶನಿವಾರ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಹಾಗೆ ಇಲ್ಲಿ ಪ್ರತಿ ಶುಕ್ರವಾರ ಅಥವಾ ಶನಿವಾರ ಲಾಡು ಕೊಡ್ತಾರೆ. ಸೇಮ್ ತಿರುಪತಿನಲ್ಲಿ ಹೇಗಿರುತ್ತೋ ಲಾಡು ಅದೇ ಟೇಸ್ಟ್ ಇರುತ್ತೆ. ನಾವು ಹೋಗಿದ್ದಾಗ ಲಾಡು ಖಾಲಿ ಆಗಿದೆ ಅಂತ ಹೇಳಿದ್ರು, ಸಿಗಲಿಲ್ಲ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಇದು ಪೊಂಗಲ್ ಕೊಡ್ತಾಯಿದ್ರು. ಪೊಂಗಲ್ ಸ್ವೀಟು ಪ್ರಸಾದ ತಿನ್ಕೊಂಡು ಬಂದ್ವಿ. ನೀವು ಕೂಡ ಸಾಧ್ಯವಾದರೆ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.